ಶ್ರೀ ಗುರುಭ್ಯೋ ನಮಃ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಂ. ಕೃಷ್ಣಾಯ ವಾಸುದೇವಾಯ ಹರಜೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣಾಯ ನಮಃ, ವಾಸುದೇವಾಯ ನಮಃ. ಎಲ್ಲ ಆತ್ಮೀಯ ಸಮಸ್ತ ಕನ್ನಡ ನಾಡಿನ ಜನತೆಗೆ ಸನಾತನ 95 ಜ್ಯೋತಿಷ್ಯ ಚಾನಲ್ಗೆ ತಮಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿನವನ್ನು ಆಚರಣೆಯನ್ನು ಮಾಡತಕ್ಕಂಥ ವಿಶೇಷ ಶುಭ ದಿನ ಎಂದು. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ, ಆತನ ಒಂದು ಜನ್ಮಾಷ್ಟಮಿ ಬಗ್ಗೆ ತಮ್ಮೊಡನೆ ಒಂದಿಷ್ಟು ವಿಚಾರಗಳನ್ನು ಇವತ್ತು ನಾವು ಹಂಚ್ಕೊಳ್ತಾ ಇದ್ದೀವಿ. ಕೃಷ್ಣ ಜನ್ಮಾಷ್ಟಮಿ ಅಂತಕ್ಕಂಥದ್ದು ಸರ್ವೋತ್ತಮವಾದಂತಹ ಒಂದು ವ್ರತವಾಗಿದೆ ಅಂತಕ್ಕಂಥದ್ದು. ಆತನ ಒಂದು ಲೀಲೆಯನ್ನು ಕೇಳ್ತಕ್ಕಂಥದ್ದು, ಆತನ ಲೀಲೆಯನ್ನು ಹೇಳ್ತಕ್ಕಂಥದ್ದು ಎಲ್ಲವೂ ಕೂಡ ಶುಭದಾಯಕವಾದದ್ದು. ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳಿ ಕರೀತಾರೆ. ಅಂದರೆ ಕೃಷ್ಣನ್ನ ಮೀರಿಸಿದ ಗುರುಗಳು ಮತ್ತೊಬ್ಬರಿಲ್ಲ ಅಂತಕ್ಕಂಥದ್ದು. ಅರ್ಜುನನಿಗೆ 18 ಅಧ್ಯಾಯಗಳನ್ನು, ಅಂದರೆ ನಾವೇನಿವತ್ತು ಭಗವದ್ಗೀತೆ ಅಂತ ಓದ್ತೀವಿ, ಆ ಒಂದು 18 ರೀತಿಯಾದಂತಹ ಜೀವನದ ಸಾರವನ್ನು ಅರ್ಜುನನಿಗೆ ಬೋಧಿಸಿದಂತಹ ಮಹಾ ವಿಷ್ಣು ಸ್ವರೂಪವಾದಂತಹ ಶ್ರೀಕೃಷ್ಣ ಪರಮಾತ್ಮ ಆ 18 ಅಧ್ಯಾಯಗಳಲ್ಲಿ ಮನುಷ್ಯನ ಜೀವನ ಯಾವ ರೀತಿಯಾಗಿ ಸುಗಮವಾಗಿ ಕಳಿಬೋದು ಹಾಗೂ ಮಾನವನ ಜೀವನಕ್ಕೆ ಉಪಯುಕ್ತವಾದಂತಹ ಸಾರಾಂಶಗಳನ್ನು ಭಗವಂತ ನೀಡಿದ್ದಾನೆ. ಯಾರು ಆ 18 ಅಧ್ಯಾಯಗಳನ್ನು ಓದ್ತಾರೋ ಅವರ ಜೀವನ ಉತ್ತಮವಾಗಿರುತ್ತೆ ಹಾಗೂ ಜೀವನ ಸುಲಭ ರೀತಿಯಲ್ಲಿ ಕಳೀಲಿಕ್ಕೆ ಸಾಧ್ಯವಾಗುತ್ತೆ. ಆ 18 ಅಧ್ಯಾಯಗಳನ್ನು ಓದ್ತಕ್ಕಂಥ ವ್ಯಕ್ತಿಯ ಜೀವನ ಮೋಕ್ಷದೆಡೆಗೆ, ಅಂದರೆ ಶ್ರೀಕೃಷ್ಣ ಪರಮಾತ್ಮನಡೆಗೆ ಹೋಗ್ತದೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅಂತಹ ಶ್ರೀಕೃಷ್ಣ ಪರಮಾತ್ಮ ಆತನ ಜನನ ಹೇಗಾಯಿತು ಅಂತಕ್ಕಂಥದ್ದು, ಆತನ ಯಾವ ರೀತಿಯಾಗಿ ಈ ಒಂದು ಜನ್ಮಾಷ್ಟಮಿ ಎಂದು ಆಚರಣೆ ಮಾಡಬೇಕು, ಆತನಿಗೆ ಪ್ರಿಯವಾಗತಕ್ಕಂಥ ತಿಂಡಿ ತಿನಿಸುಗಳು ಯಾವುದು ಅಂತಕ್ಕಂಥದ್ದು, ಇವೆಲ್ಲ ವಿಚಾರವನ್ನು ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ನೋಡೋಣ. ಪ್ರಥಮವಾಗಿ ಮಥುರಾ ನಗರದಲ್ಲಿ ಉಗ್ರಸೇನ ಅಂತಕ್ಕಂತಹ ರಾಜ ಆಳ್ತಾ ಇದ್ದ. ಆತನ ಮಗನೇ ಕಂಸ. ಆ ಕಂಸ ಏನು ಮಾಡ್ತಾನೆ ಕೇಳಿದ್ರೆ, ಉಗ್ರಸೇನನ್ನೇ ಅಂದರೆ ಸ್ವತಃ ತಂದೆಯನ್ನೇ ಏನು ಮಾಡ್ತಾನೆ ಕೇಳಿದ್ರೆ ಸಿಂಹಾಸನದಿಂದ ಕೆಳಗಿಳಿಸಿ ತಾನು ಸಿಂಹಾಸನವನ್ನು ಏರುತ್ತಾನೆ. ಅತ್ಯಂತ ದುಷ್ಟ ಆಡಳಿತವನ್ನು ಮಾಡ್ತಕ್ಕಂಥವನು ಕಂಸ ಮಹಾರಾಜ. ಆತನ ಒಂದು ಆಡಳಿತದಿಂದಾಗಿ ಅಲ್ಲಿರ್ತಕ್ಕಂಥ ಮಥುರಾ ನಗರಿ ಎಲ್ಲ ಜನರಿಗೂ ಅತ್ಯಂತ ದುಃಖಕರವಾದಂತಹ ಪರಿಸ್ಥಿತಿ ಬರುತ್ತೆ. ಕಷ್ಟಕರವಾದಂಥ ಜೀವನವನ್ನು ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ಶ್ರೀಕೃಷ್ಣನಲ್ಲಿ ಅಂದರೆ ಮಹಾವಿಷ್ಣುನಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಭಗವಂತ ಈ ಒಂದು ದುರಾಡಳಿತದಿಂದ, ಈ ಒಂದು ಹಿಂಸೆಗಳಿಂದ ನಮಗೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಕಂಸನ ತಂಗಿಯಾದಂತಹ ದೇವಕಿ, ಅವಳಿಗೆ ಮದುವೆಯನ್ನು ನಿಶ್ಚಯ ಮಾಡಬೇಕು ಅಂತ ಹೇಳಿ ಕಂಸ ಮಹಾರಾಜ ಏನು ಮಾಡ್ತಾನೆ ಕೇಳಿದ್ರೆ ನಿರ್ಧಾರ ಮಾಡ್ತಾನೆ. ಹಾಗೂ ತನ್ನ ಸ್ನೇಹಿತನಾದಂತಹ ವಸುದೇವರಿಗೆ ತನ್ನ ತಂಗಿಯಾದಂತಹ ದೇವಕಿಯನ್ನು ಕೊಟ್ಟು ಕಲ್ಯಾಣವನ್ನು ಕೂಡ ಮಾಡ್ತಾನೆ. ಕಲ್ಯಾಣವನ್ನು ಮಾಡಿ ಕಂಸನು ವಸುದೇವ ಹಾಗೂ ದೇವಕಿಯನ್ನ ರಥದಲ್ಲಿ ಕರೆದುಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಆಕಾಶದಿಂದ ಒಂದು ಅಶರೀರವಾಣಿ ಅಂತ ಏನು ಹೇಳ್ತೀರಿ ಅದು ಕೇಳಿಬರುತ್ತೆ. ಏನಂತ ಕೇಳಿಬರುತ್ತೆ ಕೇಳಿದ್ರೆ, ನಿನ್ನ ತಂಗಿಯಾದಂತಹ ದೇವಕಿಯ ಹೊಟ್ಟೆಯಲ್ಲಿ ಹುಡ್ತಕ್ಕಂಥ ಶಿಶು ಏನಿದೆ ಅದು ನಿನ್ನ ಸಂಹಾರವನ್ನು ಮಾಡುತ್ತೆ ಅಂತಕ್ಕಂತಹ ಒಂದು ಅಶರೀರವಾಣಿದಂತಹ ಕೇಳಿಬರುತ್ತೆ. ಆ ಅಶರೀರವಾಣಿಯನ್ನು ಕೇಳಿದಂತಹ ಆ ಒಂದು ಕಂಸ ಏನು ಮಾಡ್ತಾನೆ ಕೇಳಿದ್ರೆ, ತತ್ಕ್ಷಣದಲ್ಲಿ ತನ್ನ
ತಂಗಿಯನ್ನು ಹಾಗೂ ತನ್ನ ಸ್ನೇಹಿತನಂತ ವಸುದೇವನನ್ನು ಅಂದರೆ ತನ್ನ ಭಾವನನ್ನ ಏನು ಮಾಡ್ತಾನೆ ಕೇಳಿದ್ರೆ ಇಬ್ಬರನ್ನೂ ಕೂಡ ಏನು ಮಾಡ್ತಾನೆ, ಕಾರಾಗೃಹದಲ್ಲಿ ಇರಿಸಲ್ಪಡ್ತಾನೆ. ವಸುದೇವ ಹಾಗೂ ದೇವಕಿ ಕಾರಾಗೃಹದಲ್ಲಿ ಮದುವೆಯಾದ ಹೊಸತನದಲ್ಲಿ ಏನು ಮಾಡ್ತಾರೆ, ಕಾರಾಗೃಹದಲ್ಲಿ ಇರಿಸಲ್ಪಡ್ತಾರೆ. ಹೀಗಿರುವಾಗ ದೇವಕಿ ಏನು ಕೇಳಿದ್ರೆ ಗರ್ಭವನ್ನು ಧರಿಸ್ತಾಳೆ, ಒಂದು ಹೆಣ್ಣು ಮಗುವಿಗೆ ಜನನ ನೀಡ್ತಾಳೆ. ಕಂಸ ಈ ಒಂದು ವಿಷಯವ ತಿಳಿದ ಕೂಡಲೇ ಶೀಘ್ರವಾಗಿ ಕಾರಾಗೃಹಕ್ಕೆ ಆಗಮಿಸಿ ಜನನವಾಗಿರತಕ್ಕಂಥ ಮಗುವನ್ನ ಗೋಡೆಗೆ ತಳ್ಳುವ ಮುಖೇನವಾಗಿ ಅದರ ಒಂದು ಅಂತ್ಯವನ್ನು ಮಾಡ್ತಾನೆ. ಇದೇ ರೀತಿಯಾಗಿ 7 ಮಕ್ಕಳಿಗೆ ದೇವಕಿ ಏನ್ ಮಾಡ್ತಾಳೆ ಕೇಳಿದ್ರೆ ಜನ್ಮವನ್ನು ನೀಡ್ತಾಳೆ. ಆ 7 ಮಕ್ಕಳನ್ನು ಕೂಡ ಈ ಒಂದು ಕಂಸ ಅಂತ್ಯವನ್ನು ಮಾಡ್ತಾನೆ. ಅಂದ್ರೆ ಅವನು ಕೂಡ ಏನು ಕೇಳಿದ್ರೆ ಇಲ್ವಾಗಿಸ್ತಾನೆ. ನಂತರದಲ್ಲಿ ಏನು ಕೇಳಿದ್ರೆ ದೇವಕಿಗೆ ಮತ್ತೊಂದು ಬಾರಿಗೆ ಗರ್ಭವನ್ನು ಧರಿಸಿದಾಗ ಅದು 8ನೇ ಮಗು ಆಗಿರುತ್ತೆ. ಗಂಡು ಮಗುವಿಗೆ ದೇವಕಿ ಏನ್ ಮಾಡ್ತಾಳೆ ಕೇಳಿದ್ರೆ ಮಧ್ಯರಾತ್ರಿ ಸರಿಯಾಗಿ 12 ಗಂಟೆಗೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ಒಂದು ಗಂಡು ಮಗುವಿಗೆ ದೇವಕಿ ಏನ್ ಮಾಡ್ತಾಳೆ ಕೇಳಿದ್ರೆ ಜನ್ಮವನ್ನು ನೀಡ್ತಾಳೆ. ಅಂದಿನ ದಿನ ವಿಪರೀತವಾದಂತಹ ಗುಡುಗು, ಮಳೆ, ಸಿಡಿಲು, ವಿಪರೀತವಾಗಿರತಕ್ಕಂತಹ ಒಂದು ಪೃಥ್ವಿಯ ಆರ್ಭಟ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಕೇಳಿದ್ರೆ ವಸುದೇವ ಏನ್ ಮಾಡ್ತಾನೆ, ಈ ಮಗುವನ್ನು ಇನ್ನು ಕಂಸರಾಜ ಏನ್ ಮಾಡ್ತಾನೆ ಕೊನೆಗಳಿಸ್ತಾನೆ ಅಂತಕ್ಕಂಥ ವಿಷಯ ತಿಳಿದ ಮೇಲೆ, ಅಂತ್ಯ ಮಾಡ್ತಾನೆ ಅಂತಕ್ಕಂಥ ವಿಷಯ ತಿಳಿದ ಮೇಲೆ ದಿಢೀರ್ನ ಏನ್ ಮಾಡ್ತಾನೆ ವಸುದೇವ ಸಾಕ್ಷಾತ್ ಭಗವಂತ ವಿಷ್ಣುದೇವನನ್ನ ಪ್ರಾರ್ಥನೆ ಮಾಡ್ತಾನೆ. ಹೇಗಾದ್ರೂ ಮಾಡಿ ಈ ಒಂದು ಕಾರಾಗೃಹದಿಂದ ತಮಗೆ ವಿಮುಕ್ತಿ ಸಿಕ್ಕಲ್ಲಿ ಖಂಡಿತವಾಗ್ಲೂ ನನ್ನ ಮಗುವನ್ನು ನಾನು ಈ 8ನೇ ಮಗುವನ್ನಾದ್ರೂ ನಾನು ಉಳಿಸ್ಕೊಳ್ತೀನಿ ಅಂತಕ್ಕಂಥ ದೃಢ ಸಂಕಲ್ಪವನ್ನು ಮಾಡಿದಾಗ ಭಕ್ತಿಯಿಂದ ದೇವಕಿ ಹಾಗೂ ವಸುದೇವ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಕಾರಾಗೃಹದ ಬಾಗಿಲಿನಿರುತ್ತೆ, ಅದು ತನ್ನಿಂದ ತಾನೇ ತೆಗೆದುಕೊಳ್ಳುತ್ತೆ. ಅದೇ ಸಂದರ್ಭದಲ್ಲಿ ಆ ಕಾರಾಗೃಹದಲ್ಲಿ ಸೇವಕರು ಏನಿರ್ತಾರೆ, ಆ ಸೇವಕರು ಸೈನಿಕರು ನಿದ್ರೆ ಹೋಗಿರ್ತಾರೆ. ಅದೇ ಸಮಯವನ್ನು ಉಪಯೋಗಿಸಿಕೊಳ್ತಕ್ಕಂಥ ವಸುದೇವ ತನ್ನ ಮಗುವನ್ನ ಒಂದು ಬಿದಿರಿನ ಬುಟ್ಟಿಯಲ್ಲಿ ಎತ್ತಿಕೊಂಡು ಏನ್ ಮಾಡ್ತಾನೆ ಕೇಳಿದ್ರೆ ಬೇಗ ಬೇಗನೆ ಏನ್ ಮಾಡ್ತಾನೆ ಯಮುನಾ ನದಿ ಕಡೆಗೆ ಹೊರಡೋಗ್ತಾನೆ. ಅಲ್ಲಿ ಹೋದಾಗ ವಿಪರೀತವಾದಂತಹ ಗುಡುಗು, ಮಳೆ ಮತ್ತೆ ಯಮುನಾ ನದಿಯ ಬೋರ್ಗರಿತ ಎಷ್ಟು ಪ್ರಮಾಣದಲ್ಲಿ ತಂದ್ರೆ ಅದನ್ನು ದಾಟ್ಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಭಗವಂತನನ್ನ ಸ್ಮರಣೆ ಮಾಡಿ ವಸುದೇವ ಏನ್ ಮಾಡ್ತಾನೆ ಕೇಳಿದ್ರೆ ಆ ಮಗು ಇರತಕ್ಕಂತಹ ಬುಟ್ಟಿಯನ್ನ, ಬಿದಿರು ಬುಟ್ಟಿಯನ್ನು ಏನ್ ಮಾಡ್ತಾನೆ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಏನ್ ಮಾಡ್ತಾನೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಯಮುನಾ ದಾಟ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ವಿಪರೀತವಾಗಿ ಬೋರ್ಗಿರ್ತಕ್ಕಂಥ ಯಮುನೆ ಏನ್ ಮಾಡ್ತಾರೆ ಕೇಳಿದ್ರೆ ಆ ವಸುದೇವನ ಕುತ್ತಿಗೆಯನ್ನು ದಾಟಿ ಮೂಗಿನವರೆಗೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಬಾಲಕೃಷ್ಣ ಜನನ ಆಗಿರ್ತಾನೆ. ಆ ಬಾಲಕೃಷ್ಣನೇ ಈ ಬುಟ್ಟಿಯ ಮೇಲೆ ಹೊಟ್ಟಿರ್ತಕ್ಕಂಥ ಶಿಶು. ಆತನ ಒಂದು ಪಾದ ಸ್ಪರ್ಶ ಆ ಗಂಗೆಗೆ ಆಗ್ತಿದ್ದ, ಯಮುನೆಗೆ ಆಗ್ತಿದ್ದ ಹಾಗೆ ಯಮುನೆಗೆ ಗೊತ್ತಾಗುತ್ತೆ ತನ್ನ ಒಂದು ನದಿಯನ್ನ ದಾಟ್ತಾ ಇರತಕ್ಕಂಥದ್ದು ಭಗವಾನ್ ಶ್ರೀ ಮಹಾವಿಷ್ಣುವೇ ಸ್ವರೂಪನಂತ ಕೃಷ್ಣದೇವ ಹೇಳಿ. ಯಮುನೆ ಏನ್ ಮಾಡ್ತಾಳೆ ಕೇಳಿದ್ರೆ ತಾನು ಬೋರ್ಗರ್ತವನ್ನ ಕಡಿಮೆ ಮಾಡಿ ದಾರಿಯನ್ನು ಬಿಟ್ಟುಕೊಡ್ತಾಳೆ ವಸುದೇವನಿಗೆ. ಹಾಗೆ ವಸುದೇವ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋಗ್ತಾನೆ. ವಿಪರೀತವಾದಂತಹ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಶಿಶು ಅಂತ ನಾವೇನು ಕರಿತೀವಿ, ಶ್ರೀಕೃಷ್ಣ ಪರಮಾತ್ಮ ಸ್ವರೂಪದ ಶಿಶು, ಮಳೆ ನೀರು ಬೀಳ್ತಾ ಇರುತ್ತೆ. ಆಗ ವಸುದೇವನ ಹಾಸಿಗೆ ಆದಂಥ ಆದಿಶೇಷ ಏನ್ ಮಾಡ್ತಾನೆ ಆ ಒಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಏನ್ ಮಾಡ್ತಾನೆ ರಕ್ಷಣೆಯನ್ನು ನೀಡ್ತಾನೆ ಮಳೆಯಿಂದ. ಹೀಗೆ ಮುಂದುವರೆದು ಗೋಕುಲವನ್ನ ತಲುಪ್ತಾನೆ ವಸುದೇವ. ಆ ಗೋಕುಲದಲ್ಲಿ ಅದೇ ಸಮಯಕ್ಕೆ ನಂದನ ಪತ್ನಿಯಾದಂತಹ ಯಶೋದೆಗೆ ಹೆಣ್ಣು ಮಗುವಿನ ಜನನವಾಗಿರುತ್ತೆ. ಆ ಸಂದರ್ಭವನ್ನ ಬಳಸಿಕೊಂಡಂತ ವಸುದೇವ ಯಶೋದೆಯ ಮನೆಗೆ ಹೋಗಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗುವನ್ನು ತಾನು ಎತ್ತುಕೊಂಡು ತನಗೆ ಜನನವಾಗಿರ್ತಕ್ಕಂಥ ಗಂಡು ಮಗುವನ್ನು ಶ್ರೀಕೃಷ್ಣ ಪರಮಾತ್ಮನ ಅಲ್ಲಿಯೇ ಬಿಟ್ಟು ಏನ್ ಮಾಡ್ತಾನೆ ಆ ಹೆಣ್ಣು ಮಗು ತೆಗೆದುಕೊಂಡು ವಾಪಸ್ ತನ್ನ ಮಥುರಾ ನಗರಕ್ಕೆ ವಾಪಸ್ ಬರ್ತಾನೆ. ಆವಾಗ ಕಂಸರಾಜ ಹುಡುಕ್ತಾ ಇರ್ತಾನೆ, ನಿನಗೆ ಜನ್ಮವಾಗಿರ್ತಕ್ಕಂಥ ಮಗು ಎಲ್ಲಿ, ಅದನ್ನ ನಾಶ ಮಾಡಬೇಕು ಅಂತ ಕೇಳೋ ಸಂದರ್ಭದಲ್ಲಿ ಆ ಮಗುವನ್ನು ತೋರಿಸ್ತಾರೆ. ಮತ್ತೆ ಕಂಸ ಮಹಾರಾಜ ಅತಿ ಕ್ರೋಧತೆಯಿಂದ ದುಷ್ಟತನಿಂದ ಆ ಮಗುವನ್ನು ಎತ್ತಿ ಗೋಡೆಗೆ ಬಿಸಾಕ್ತಾನೆ. ಆಗ
ಅಲ್ಲೊಂದು ಮಾಯಾ ಸ್ವರೂಪವಾದಂತಹ ಒಂದು ಸ್ತ್ರೀ ಆಗುತ್ತೆ. ಅದು ವಸುದೇವನ ಸೇವಿಕೆ ಆದಂತಹ ಮಾಯಾದೇವಿ ಏನಾಗುತ್ತೆ ಕೇಳಿದ್ರು ಹೇಳ್ತಾಳೆ, ಬಿಸಾಕಿದ ತಕ್ಷಣ ಒಂದು ಮಾಯಾಬಿಂಬ ಮೂಡುತ್ತಲ್ಲಿ. ಅವಳು ಹೇಳ್ತಾಳೆ ಏನಂತ, ನೀನು ನನ್ನ ಬಿಸಾಕಿದೆಯಲ್ವಾ, ಆದರೆ ನಿನ್ನನ್ನು ಸಂಹಾರ ಮಾಡತಕ್ಕಂಥ ಶಿಶುವು ಅಲ್ಲಿ ಗೋಕುಲದಲ್ಲಿ ಬೆಳೀತಾ ಇದೆ ಅಂತಕ್ಕಂಥ, ಅದರಿಂದ ಖಂಡಿತವಾಗ್ಲೂ ನಿನ್ನ ಸಂಹಾರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಮಾಯ ಆಗ್ತಾಳೆ. ನಂತರ ಕಂಸ ಏನ್ ಮಾಡ್ತಾನೆ ಕೇಳಿದ್ರೆ, ಅತಿ ಕೋಪದಿಂದ ಆ ಒಂದು ಕೃಷ್ಣನ ಜನ್ಮ ಎಲ್ಲಿ ಆಗಿರುತ್ತೆ ಅಂದ್ರೆ ಗೋಕುಲದಲ್ಲಿ ಕೃಷ್ಣ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ಬಾಲ ವಯಸ್ಸಿನಲ್ಲಿ ಇರಬೇಕಾದ್ರೆ ಕಂಸ ಹಲವಾರು ರೀತಿಯಲ್ಲಿ ಆತನನ್ನ ಸಂಹಾರ ಮಾಡಲಿಕ್ಕೆ ನೋಡ್ತಾನೆ. ಆದರೆ ಕೃಷ್ಣ ಪರಮಾತ್ಮನನ್ನ ಸಂಹಾರ ಮಾಡಲಿಕ್ಕೆ ಕಂಸನ ಕೈಯಲ್ಲಿ ಆಗಲ್ಲ. ಹೀಗೆ ಮುಂದುವರೆದಾಗ ಕೃಷ್ಣ ಬೆಳೀತಾ ಬೆಳೀತಾ ದೊಡ್ಡನಾಗ್ತಾನೆ, ಬಾಲ ಲೀಲೆಗಳನ್ನು ತೋರ್ತಾನೆ, ಅಲ್ಲಿರ್ತಕ್ಕಂಥ ಎಷ್ಟೋ ಜನರ ಕಷ್ಟಗಳನ್ನ ನಿವಾರಣೆ ಮಾಡ್ತಾನೆ. ಇದು ಹೀಗೆ ಮುಂದುವರಿದಾಗ ಏನಾಗುತ್ತೆ ಕೇಳಿದ್ರೆ, ಕೃಷ್ಣ ಒಂದು ನಿರ್ಧಾರವನ್ನು ಮಾಡ್ತಾನೆ. ಏನಂತ, ಈ ಕಂಸನನ್ನ ಸಂಹಾರ ಮಾಡಬೇಕು ಹೇಳಿ ತನ್ನ ಸಹೋದರನಾದಂತಹ ಬಲರಾಮನ್ನ ಕರೆದುಕೊಂಡು ಮಥುರೆಗೆ ಬಂದು ಅಲ್ಲಿ ಕಂಸನನ್ನ ಸಂಹಾರ ಮಾಡಿ ಮತ್ತೆ ತಮ್ಮ ತಾತನಾದಂತಹ ಉಗ್ರಸೇನಿಗೆ ಆ ಒಂದು ಸ್ಥಾನವನ್ನು ಕೊಟ್ಟು ಆತನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಮಥುರಾ ನಗರದಲ್ಲಿ ದೇವಕಿ ಹಾಗೂ ವಸುದೇವರಿಗೆ ಜನ್ಮಿಸಿದಂತ ಶ್ರೀಕೃಷ್ಣ ಪರಮಾತ್ಮ ಆತನ ತಂದೆ ತಾಯಿಗಳು ಅವರಾದರೂ ಕೂಡ, ಆದರೆ ಗೋಕುಲದಲ್ಲಿ ಆತನನ್ನ ಸಾಕಿರ್ತಕ್ಕಂಥವ್ರು, ಸಾಕಿ ಆತನನ್ನ ಪೋಷಣೆ ಮಾಡಿರ್ತಕ್ಕಂಥವ್ರು ಯಾರು ಕೇಳಿದ್ರೆ ನಂದ ಹಾಗೂ ಯಶೋದೆ ಅಂತ. ಹಾಗಾಗಿ ಯಶೋದೆ ಪುತ್ರ ಹೇಳಿ ಅವನು ವಾಸಿ ಆಗ್ತಕ್ಕಂಥದ್ದು. ಮತ್ತೆ ಗೋಕುಲದಲ್ಲಿ ಆತನು ಜನ್ಮ ತಾಳಿದ್ರಿಂದ ಆತನಿಗೆ ಗೋಕುಲೇಶ್ವರ ಹೇಳಿ ಕರೀತಾರೆ. ಹಾಗೂ ಇದನ್ನ ಈ ಒಂದು ಅಷ್ಟಮಿಯನ್ನು ಏನು ಬರ್ತಾ ಇದೆ, ಇದಕ್ಕೆ ಗೋಕುಲಾಷ್ಟಮಿ ಅಂತಕ್ಕಂಥ ಒಂದು ಹೆಸರು ಕೂಡ ಇರತಕ್ಕಂಥದ್ದು ವಿಶೇಷ. ಇದನ್ನ ಗೋಕುಲಾಷ್ಟಮಿ ಅಂತ ಹೇಳಿ ಕರೀತಾರೆ, ಹಾಗೂ ಕೃಷ್ಣ ಜನ್ಮಾಷ್ಟಮಿ ಹೇಳಿ ಕರೀತಾರೆ. ಇಷ್ಟು ವಿಶೇಷವಾಗಿರ್ತಕ್ಕಂಥ ಕೃಷ್ಣನ ಈ ಒಂದು ಲೀಲೆ ಏನಿದೆ, ಎಲ್ಲರೂ ಕೂಡ ಮುದವನ್ನು ಕೊಡ್ತಕ್ಕಂಥದ್ದು. ಶ್ರೀಕೃಷ್ಣ ಪರಮಾತ್ಮ ಬಾಲರೂಪದಲ್ಲಿ ಇರಬೇಕಾದ್ರೆ ಕಂಸನ ಸಂಹಾರವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹಾಗೂ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ದಿನ ಯಾವ ರೀತಿಯಾಗಿ ಇತ್ತು ಅಂತಕ್ಕಂಥ ನೋಡಿದಾಗ, ಮಧ್ಯರಾತ್ರಿ 12 ಗಂಟೆಗೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಶ್ರೀಕೃಷ್ಣ ಪರಮಾತ್ಮ ಹುಟ್ಟುತ್ತಾನೆ. ಆ ದಿನವನ್ನೇ ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅಂತಕ್ಕಂಥ ಹೆಸರಿಂದ ಕರೆಯಲಾಯಿತು. ಹಾಗೆ ತಾವೆಲ್ಲರೂ ಮುಂದುವರೆದಾಗ ಈ ಶ್ರೀಕೃಷ್ಣ ಪರಮಾತ್ಮನನ್ನ ನಾವು ಗೋಕುಲಾಷ್ಟಮಿ ಎಂದು ಕೃಷ್ಣ ಜನ್ಮಾಷ್ಟಮಿ ಯಾವ ರೀತಿಯಾಗಿ ಸ್ಮರಣೆ ಮಾಡಬೇಕು, ಆತನನ್ನು ಆರಾಧನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನೋಡೋಣ. ಕೃಷ್ಣ ಪರಮಾತ್ಮನಿಗೆ ಅತಿ ಪ್ರಿಯಕರವಾಗಿರತಕ್ಕಂಥದ್ದು ತುಳಸಿ. ಆ ತುಳಸಿಯನ್ನ ಆತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಪ್ರಾತಃ ಕಾಲದಲ್ಲಿ ಎದ್ದು ಶುಚಿರ್ಭೂತರಾಗಿ ಸ್ನಾನವನ್ನಾಗಿರ್ತಕ್ಕಂಥದ್ದು, ಆತನ ಸೇವೆ ಮಾಡ್ತಕ್ಕಂಥದ್ದು. ಹಾಗೂ ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜನ್ಮ ತಾಳದಿಂದ ರಾತ್ರಿ ಸಂದರ್ಭದಲ್ಲಿ ಆತನ ಪೂಜೆಯನ್ನು ಮಾಡತಕ್ಕಂಥದ್ದು ಸರ್ವೋತ್ತಮ ಅಂತಕ್ಕಂಥದ್ದು ಕಂಡು ಬರುತ್ತೆ. ಸಾಯಂಕಾಲ ಸಂದರ್ಭದಲ್ಲಿ ಸ್ತ್ರೀಯರು ಸ್ನಾನಗೈದು ಒಂದು ಮಂಟಪವನ್ನ ನಿಮ್ಮ ದೇವರ ಮನೆಯಲ್ಲಿ ತಯಾರು ಮಾಡ್ತಕ್ಕಂಥದ್ದು. ಆ ಮಂಟಪದಲ್ಲಿ ಬಾಲಕೃಷ್ಣನನ್ನ ಕೂರಿಸ್ತಕ್ಕಂಥದ್ದು. ಯಾಕೆ ಬಾಲಕೃಷ್ಣ ಕೂರಿಸ್ತಕ್ಕಂದ್ರೆ, ಆತನು ಚಿಕ್ಕ ವಯಸ್ಸಿನಲ್ಲಿ ಬಾಲರೂಪದಲ್ಲಿ ಇರ್ಬೇಕಾದ್ರೆ ಕಂಸನ ಸಂಹಾರವನ್ನು ಮಾಡಿರ್ತಾನೆ. ಹಾಗಾಗಿ ಆತನ ಕೇಳಿದ್ರೆ ಬಾಲರೂಪದಲ್ಲಿ ಕೂರಿಸ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಉಡುಗೆ ತೊಡುಗಳನ್ನು ಧರಿಸ್ತಕ್ಕಂಥದ್ದು, ಹಾಗೂ ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳನ್ನು ಆತನಿಗೆ ಅರ್ಪಿಸ್ತಕ್ಕಂಥದ್ದು, ತುಳಸಿ ಮಾಲೆಯನ್ನು ಅರ್ಪಿಸ್ತಕ್ಕಂಥದ್ದು, ಹಾಗೂ ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಅವಲಕ್ಕಿ ಅಂತ ತಾವೇನು ಕರಿತೀರಿ, ಗೊಜ್ಜ ಅವಲಕ್ಕಿ ಅಥವಾ ಮೊಸರು ಅವಲಕ್ಕಿ. ಅಂದ್ರೆ ಕುಚೇಲನ ಸ್ನೇಹವನ್ನ ಬಯಸ್ತಕ್ಕಂಥವನು ಶ್ರೀಕೃಷ್ಣ ಪರಮಾತ್ಮ. ಯಾವುದೇ ರೀತಿಯಂತ ಆಡಂಬರವನ್ನ ಅಧೂರಿಯನ್ನು ಬಳಸದೆ ಕುಚೇಲನ ಕೊಡ್ತಕ್ಕಂಥ ಕೆಲವೊಂದಿಷ್ಟು ಅವಲಕ್ಕಿ ಪ್ರಸಾದವನ್ನೇ ಮೃಷ್ಟಾನ್ನ ಭೋಜನದಲ್ಲಿ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ. ತಮಗೆಲ್ಲರೂ ಗೊತ್ತಿರುತ್ತೆ ಕುಚೇಲ ಕೃಷ್ಣನ ಒಂದು ಗೆಳೆತನ ಹೇಗಿತ್ತು ಅಂತ ಹೇಳಿ. ಅಂತಹ ಶ್ರೀಕೃಷ್ಣ ಪರಮಾತ್ಮ ತಾವು ಏನು ಭಕ್ತಿಯಿಂದ ಸಮರ್ಪಣೆ ಮಾಡಿದರೂ ಕೂಡ ಸ್ವೀಕಾರ ಮಾಡ್ತಾನೆ ಅಂತಕ್ಕಂಥದ್ದು. ಹಾಗೂ ಕಥೆಯನ್ನು ಕೇಳಿದಾಗ ತಮಗೆಲ್ಲ ಗೊತ್ತಾಗಿರ್ತಕ್ಕ ಶ್ರೀಕೃಷ್ಣ ಪರಮಾತ್ಮ ಬೆಣ್ಣೆ ಪ್ರಿಯ ಅಂತ ಹೇಳಿ ಆ ಬೆಣ್ಣೆಯನ್ನು ಕೂಡ ಆತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಲಾಡುಗಳನ್ನ, ತಿಂಡಿ ತಿನಿಸುಗಳನ್ನ, ಚಕ್ಕುಲಿಗಳನ್ನ, ಕೋಡಬಿಲೆಗಳನ್ನ ತಾವು ಏನು ಮನಸಾರೆ ಭಕ್ತಿಯಿಂದ ಮಾಡ್ತೀರಿ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಆದರೆ ಅತಿ ಪ್ರಿಯಕರವಾದ ತಿಂಡಿ ಯಾವುದು ಕೇಳಿದ್ರೆ ಆತನಿಗೆ ಈ ಒಂದು ಮೊಸರು ಅವಲಕ್ಕಿ ಅಂತಕ್ಕಂಥದ್ದು, ಹಾಗೆ ಗೊಜ್ಜು ಅವಲಕ್ಕಿ, ಇವೆಲ್ಲವನ್ನು ಏನು ಮಾಡ್ತಕ್ಕಂಥದ್ದು, ಅದನ್ನ ನೈವೇದ್ಯಕ್ಕೆ ಇಡ್ತಕ್ಕಂಥದ್ದು, ಧೂಪ ದೀಪಾದಿಗಳಿಂದ ಅದನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಶ್ರೀಕೃಷ್ಣನಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು, ತುಪ್ಪದ ದೀಪಗಳನ್ನು ಬೆಳೆಸ್ತಕ್ಕಂಥದ್ದು, ತುಳಸಿ ಹಾರವನ್ನು ಹಾಕ್ತಕ್ಕಂಥ, ಇವೆಲ್ಲವೂ ಏನು ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ
ಏನು ಕೇಳಿದ್ರೆ ಉತ್ತಮವಾಗಿರತಕ್ಕಂತಹ ಒಂದು ಪೂಜಾ ವಿಧಾನಗಳಾಗಿದೆ. ಹಾಗೂ ಎಲ್ಲ ಪೂಜೆಯ ನಂತರದಲ್ಲಿ ಶಂಖದಿಂದ, ಶಂಖಪ್ರಿಯ ಅಂತ ಹೇಳ್ತಾರೆ, ಆ ಶಂಖದಿಂದ ಆತನಿಗೆ ಅರ್ಘ್ಯವನ್ನು ಕೊಡಬೇಕು, ಆಗ ತಮ್ಮೆಲ್ಲರೂ ಕೂಡ ಮೋಕ್ಷವಾಗುತ್ತೆ ಹೇಳಿ. ನಂತರದಲ್ಲಿ ಎಲ್ಲ ಪೂಜೆ ನಂತರದಲ್ಲಿ ಹಾಲಿನಿಂದ ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಇದು ಉತ್ತಮವಾಗಿರತಕ್ಕಂಥ ವಿಧಾನ. ಹಾಗೆ ಇನ್ನೊಂದು ವಿಚಾರ ಅಂತ ತಿಳ್ಕೊಳ್ಬೇಕು, ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ತಾವೇನು ಆಚರಣೆ ಮಾಡ್ತೀರಿ, ಇದು ಕೋಟಿ ಏಕಾದಶಿಗಳನ್ನ ಆಚರಣೆ ಮಾಡಿರ್ತಕ್ಕಂಥ ಶುಭ ಫಲವನ್ನು ಕೊಡುತ್ತೆ. ಕೋಟಿ ಕೋಟಿ ಏಕಾದಶಿಗಳು ತಾವೇನು ಆಚರಣೆ ಮಾಡಿರ್ತೀರಿ, ಆ ಅಷ್ಟೂ ಫಲಗಳು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಏನು ಆಚರಣೆ ಮಾಡ್ತೀರಿ ಅವೆಲ್ಲವೂ ಕೂಡ ತಮಗೆ ಅದಕ್ಕೆ ಸಮಾನವಂತ ಯುಗ. ಮತ್ತೆ 2 ಯುಗಗಳಲ್ಲಿ ಮಾಡಿರ್ತಕ್ಕಂತಹ ಪೂಜಾ ಫಲಗಳು ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡೋದ್ರಿಂದ ಏನಾಗುತ್ತೆ, ಪ್ರಾಪ್ತವಾಗುತ್ತೆ ಹೇಳ್ತಾರೆ. 2 ಯುಗ ಅಂತಕ್ಕಂಥದ್ದು. ಹಾಗೂ ಸಾಧ್ಯವಾದಷ್ಟು ಎಲ್ಲರೂ ಏನು ಮಾಡಿ ಕೇಳಿದ್ರೆ ಉಪವಾಸವನ್ನು ಮಾಡಿ ಈ ಒಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಒಂದು ಪೂಜೆಯನ್ನು ಸಲ್ಲಿಸೋದ್ರಿಂದ ಖಂಡಿತವಾಗ್ಲೂ ತಮಗೆ ಅನುಕೂಲವಾಗ್ತಕ್ಕಂಥದ್ದು. ಹಾಗೆ ಇದರ ಕೆಲವೊಂದಿಷ್ಟು ವಿಧಾನಗಳನ್ನು ನೋಡಿದಾಗ ತುಳಸಿ ಕಟ್ಟೆಯಲ್ಲಿ ದೀಪಗಳನ್ನು ಬೆಳಗ್ತಕ್ಕಂಥದ್ದು, ತುಳಸಿ ದೇವಿಗೆ ಪ್ರಾರ್ಥನೆ ಪೂಜೆಯನ್ನು ಮಾಡಿ ಸಂಧ್ಯಾಕಾಲದಲ್ಲಿ ತುಳಸಿ ದೇವಿಯ ಕಟ್ಟೆಯಿಂದ ನಿಮ್ಮ ಮನೆಯ ದೇವರ ಮನೆಯವರೆಗೂ ಅಕ್ಕಿ ಹಿಟ್ಟಿನಿಂದ ಏನ್ ಮಾಡ್ತಕ್ಕಂಥ ಕೃಷ್ಣನ ಹೆಜ್ಜೆಗಳನ್ನ ಬರೀತಕ್ಕಂಥದ್ದು. ತುಳಸಿ ಕಟ್ಟೆಯಿಂದ ನಿಮ್ಮ ದೇವರ ಮನೆಯ ಶ್ರೀಕೃಷ್ಣನ ಸನ್ನಿಧಿವರೆಗೂ ಏನ್ ಮಾಡ್ತಕ್ಕಂಥದ್ದು ಕೇಳಿದ್ರೆ ಅಕ್ಕಿ ಹಿಟ್ಟಿನಿಂದ ಶ್ರೀಕೃಷ್ಣನ ಪಾದಗಳನ್ನು ರಚಿಸ್ತಕ್ಕಂಥದ್ದು, ಆತನನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಇವುಗಳನ್ನು ಮಾಡಬೇಕು. ಹಾಗೂ ಎಷ್ಟೋ ಜನ ಏನು ಕೇಳಿದ್ರೆ ತಮ್ಮ ಮಕ್ಕಳಿಗೆ ಶ್ರೀಕೃಷ್ಣನ ವೇಷವನ್ನ, ರಾಧೆಯ ವೇಷಗಳನ್ನು ಧರಿಸ್ತಕ್ಕಂಥದ್ದು, ಆ ಸ್ವರೂಪವಾಗಿ ಭಗವಂತನನ್ನ, ಬಾಲಕೃಷ್ಣನ, ಬಾಲರಾಧೆಯನ್ನ ಇವತ್ತು ದಿನದಲ್ಲಿ ನಾವು ನಮ್ಮ ಮಕ್ಕಳ ಸ್ವರೂಪದಲ್ಲಿ ಕಾಣ್ತಕ್ಕಂಥದ್ದು, ಇದು ವಿಶೇಷವಾಗಿರತಕ್ಕಂಥ ಒಂದು ಆಚರಣೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡೋದ್ರಿಂದ ಏನು ಫಲಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರುತ್ತೆ, ಬಾಲಕೃಷ್ಣ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಯಾರಿಗೆ ಸಂತಾನಹೀನತೆ ಇರುತ್ತೋ ಅಂಥವ್ರಿಗೆ ಖಂಡಿತವಾಗಲೂ ಕೂಡ ಸಂತಾನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಉಪವಾಸವಿದ್ದು ಶ್ರೀಕೃಷ್ಣ ಪರಮಾತ್ಮನನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೋ ಖಂಡಿತವಾಗಲೂ ಕೂಡ ಅಂಥವರಿಗೆ ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ. ತಮ್ಮ ಮನೆಯಲ್ಲೂ ಕೂಡ ಒಂದು ಬಾಲಕೃಷ್ಣ ಬರ್ತಾನೆ ಅಂತಕ್ಕಂಥ, ಬಾಲರಾಧೆ ಬರ್ತಾಳೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಸಕಲ ದಾರಿದ್ರ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಸಕಲ ಸೌಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು, ಹೆಚ್ಚಾಗಿ ಮೋಕ್ಷವನ್ನು ಕೊಡ್ತಕ್ಕಂಥದ್ದು, ಏನೇ ಪಾಪಕರಗಳಿದ್ರೂ ಕೂಡ ಎಲ್ಲವೂ ವಿಮೋಚನೆ ಆಗತಕ್ಕಂಥದ್ದು ಯಾರಿಂದ? ಮಹಾವಿಷ್ಣು ಸ್ವರೂಪನಂತ ಶ್ರೀಕೃಷ್ಣ ಪರಮಾತ್ಮ ಏನಿದಾನೆ ಆತನಿಂದ ಹೋಗ್ತಕ್ಕಂಥ. ಹಾಗಾಗಿ ಎಲ್ಲರೂ ಕೂಡ ಗುರು ಸ್ವರೂಪನಾದಂತಹ ಈ ಒಂದು ಸೃಷ್ಟಿಯನ್ನ ಕಾಯತಕ್ಕಂಥ ವಿಷ್ಣು ಸ್ವರೂಪನಾದಂಥ ಶ್ರೀಕೃಷ್ಣ ಪರಮಾತ್ಮ ಏನಿದ್ದಾನೆ ಆತನ ತಮ್ಮನ್ನ ಸಂರಕ್ಷಣೆಯನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಸನಾತನಿಗಳು ಒಗ್ಗೂಡಿ, ಮಕ್ಕಳು ಮರಿಗಳು ಬಂಧುಗಳು ಸ್ನೇಹಿತರು ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಹರೇ ಕೃಷ್ಣ ಅಂತಕ್ಕಂಥ ನುಡಿಯನ್ನ ಹೇಳ್ತಾ ಕೃಷ್ಣನ ಆರಾಧನೆ ಮಾಡ್ತಾ ತಾವೆಲ್ಲರೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿ ಆತನ ಸಂಪೂರ್ಣ ಅರ್ಘ ತಮಗೆ ಪ್ರಾಪ್ತವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಕೂಡ ಶ್ರೀಕೃಷ್ಣನನ್ನ ಆರಾಧನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನೆಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ಹಾಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಖಂಡಿತವಾಗಲೂ ಮಾಡ್ಕೊಳ್ಳಿ. ಉತ್ತಮವಾದಂಥ ವಿಚಾರಗಳು ಸನಾತನ 95 ಅಂತಕ್ಕಂಥ ಈ ಒಂದು ಜ್ಯೋತಿಷ್ಯದ ಚಾನಲಲ್ಲಿ ಬರ್ತಾ ಇದೆ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಅವ್ರಿಗೆ ಖಂಡಿತವಾಗಲೂ ಕೂಡ ಈ ಒಂದು ಚಾನಲಿಂದ ಉಪಯುಕ್ತವಾದಂಥ ಮಾಹಿತಿಗಳು ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತ ಒಳ್ಳೆ ಆಯುಷ್ಯವನ್ನು, ಆರೋಗ್ಯವನ್ನು, ಆನಂದವನ್ನು ಕೊಡಿಸಲಿ. ನಿಮ್ಮ ಮನೆಯಲ್ಲೂ ಕೂಡ ಬಾಲಕೃಷ್ಣ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಸನಾತನ ಧರ್ಮ, ಕೃಷ್ಣ ಮುಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿರ ಬಂತು, ಲೋಕಾ ಸಮಸ್ತ ಸುಖಿರ ಬಂತು, ಸಮಸ್ತ ಸನ್ಮಂಗಳಾದಿ ಬಂತು. ಒಳ್ಳೆಯದಾಗಲಿ.